ಕನಕಪುರ ರಸ್ತೆಯ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇದೆ. ಬನಶಂಕರಿಯಿಂದ ನೈಸ್ ರಸ್ತೆವರೆಗಿನ 10 ಕಿಲೋಮೀಟರ್ ವರೆಗೆ ಎಲಿವೇಟರ್ ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸದ್ಯ ಕನಕಪುರ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ವಾಹನ ಸವಾರರು ಹಿಂದೇಟು ಹಾಕ್ತಾರೆ. ಯಾಕಂದರೆ ತುಂಬ ಜನದಟ್ಟಣೆ ಇರುತ್ತೆ, ತುಂಬ ಟ್ರಾಫಿಕ್ ಇರುತ್ತೆ. ಹೀಗಾಗಿ ಪ್ರಯಾಣ ಮಾಡೋದಕ್ಕೆ ಜನ ಹಿಂದೇಟು ಹಾಕ್ತಾರೆ. ನಮ್ಮ ಮೆಟ್ರೋ ರಸ್ತೆ ಅಗಲೀಕರಣವಾಗಿದ್ದರೂ ಕೂಡ ನಮ್ಮ ಮೆಟ್ರೋ ಕೂಡ ಆಗಿದೆ, ಮೆಟ್ರೋ ಸಂಚಾರ ಇದೆ, ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಆದರೂ ಕೂಡ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಬರ್ತಾನೇ ಇಲ್ಲ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ BBMPಗೆ ಹೊಸದೊಂದು ಎಲಿವೇಟರ್ ಫ್ಲೈಓವರ್ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದೆ. ಬನಶಂಕರಿಯಿಂದ ಕನಕಪುರ ರಸ್ತೆಯಲ್ಲಿನ ನೈಸ್ ರೋಡ್ವರೆಗೆ 4 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣವಾಗಲಿದ್ದು, ಈ ಬಗ್ಗೆ ವಿಸ್ತೃತ ಯೋಜನಾ ವರದಿ ಸಿದ್ಧವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡಿರುವಂತಹ ವಾಕ್ಥ್ರೂ ಇದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಮತ್ತೊಂದು ಫ್ಲೈಓವರ್ ಅನ್ನ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಣಿಯಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕನಕಪುರ ರಸ್ತೆ ಅಂದರೆ ಬನಶಂಕರಿಯಿಂದ ಕನಕಪುರ ರಸ್ತೆ ನೈಸ್ ರಸ್ತೆವರೆಗಿನ 10 ಕಿಲೋಮೀಟರ್ ಮಾರ್ಗದಲ್ಲಿ ಈಗ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗ್ತಾ ಇರೋದು. ಈ ಸಂಬಂಧಪಟ್ಟಾಗೆ BBMPಗೆ ಒಂದು ಯೋಜನಾ ವಿಸ್ತೃತ ವರದಿಯನ್ನು ನೀಡಲಿಕ್ಕೆ DCM DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹಾಗಾದರೆ ಯಾವ ರೀತಿ ಇರುತ್ತೆ ಎಲಿವೇಟೆಡ್ ಫ್ಲೈಓವರ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮುಖ್ಯವಾಗಿ ನಾವೀಗ ಬನಶಂಕರಿ ಸರ್ಕಲಲ್ಲಿ ಇದ್ದೀವಿ. ಯಾಕಂದರೆ ಬನಶಂಕರಿ BMTC ಬಸ್ ಏನಿದೆ ಆ ಒಂದು ಜಾಗದ ಸರ್ಕಲ್ ಇದ್ದೀವಿ. ಈ ಒಂದು ಜಾಗದಿಂದ ಮುಖ್ಯವಾಗಿ ಕನಕಪುರ ರಸ್ತೆವರೆಗೆ ಅಂತಂದರೆ ಕೋಣನಕುಂಟೆ ಕ್ರಾಸ್ ಆ ಕಡೆವರೆಗೂ ಕೂಡ ಸುಮಾರು 10 ರಿಂದ 15 ಕಿಲೋಮೀಟರ್ವರೆಗೂ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಪ್ರೈವೇಟ್ ಬಸ್ಗಳು ಹೋಗುತ್ತೆ, ಗೌರ್ಮೆಂಟ್ ಬಸ್ಗಳು ಹೋಗುತ್ತೆ. ಹಾಗೆಯೇ ಮೂಮೆಂಟ್ಸ್ಗಳು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಒಂದು 1200 ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಕ್ಕೆ ಈಗಾಗಲೇ ಮುಂದಾಗ್ತಾ ಇರೋಂಥದ್ದು. ಇದು ಇಲ್ಲೇ ಬನಶಂಕರಿಯ ಜಲಮಂಡಳಿ ಏನಿದೆ ಅಲ್ಲಿಂದ ನೈಸ್ ರಸ್ತೆವರೆಗೆ 10 ಕಿಮಿ ದೂರದವರೆಗೆ ಅಂದರೆ 10 ಕಿಲೋಮೀಟರ್ ದೂರದವರೆಗೆ ಈ ಒಂದು ಎಲಿವೇಟೆಡ್ ಫ್ಲೈಓವರ್ 4 ಲೈನ್ ಇರುತ್ತೆ. ಒನ್ ಸೈಡ್ 2 ಲೈನ್, ಒನ್ ಸೈಡ್ 2 ಲೈನ್, 4 ಲೈನ್ ಎಲಿವೇಟೆಡ್ ಫ್ಲೈಓವರ್ ಬರುತ್ತೆ. ಮುಖ್ಯವಾಗಿ ಇದಕ್ಕೆ 1200 ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಅಂತಂದರೆ ಇದಕ್ಕೆ ಬೇಕಾದಂಥ ಒಂದಿಷ್ಟು ಯೋಜನಾ ವಿಸ್ತೃತ ವರದಿಯನ್ನು ನೀಡಲಿಕ್ಕೆ BBMP ಆಡಳಿತ ವರ್ಗಕ್ಕೆ ಸರ್ಕಾರ ಸೂಚನೆ ನೀಡಿರುವಂಥದ್ದು. ಸಹಜವಾಗಿ ಇಲ್ಲಿ ದಿನಕ್ಕೆ ಸಾವಿರಾರು ವೆಹಿಕಲ್ಗಳ ಮೂಮೆಂಟ್ಸ್ ಈ ಒಂದು ಭಾಗದಲ್ಲಿ ಆಗ್ತಾ ಇದೆ. ಜನರಿಗೆ ಪೀಕ್ ಅವರ್ಸಲ್ಲಿ ಸಂಚಾರ ದಟ್ಟಣೆ ಇರೋದ್ರ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಜನರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಬೇರೆ ಬೇರೆ ಏರಿಯಾಗಳಿಗೆ ಹೋಗಲಿಕ್ಕೆ ಈ ಒಂದು ಕನಕಪುರ ರಸ್ತೆಯಿಂದ ಬನಶಂಕರಿ ಮುಖಾಂತರ ಬೇರೆ ಬೇರೆ ಏರಿಯಾಕ್ಕೆ ಹೋಗಲಿಕ್ಕೆ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದು. ಹಲವು ಕಂಪ್ಲೇಂಟ್ಸ್ಗಳು ಇರುವಂಥ ಹಿನ್ನೆಲೆಯಲ್ಲಿ ಸ್ವತಃ ಈಗ BBMP 4 ಲೈನ್ ಎಲಿವೇಟೆಡ್ ಫ್ಲೈಓವರನ್ನು ಮಾಡ್ತಾ ಇದಕ್ಕೆ ಬೇಕಾದಂಥ ಭೂಸ್ವಾಧೀನ ಕೂಡ ಯಾವುದೇ ರೀತಿ ಕಿರಿಕಿರಿ ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಇರುವಂಥದ್ದು. ಯಾಕೆಂದರೆ ಕಾವೇರಿ ಪೈಪ್ಲೈನ್ ಏನು ಹಾದು ಹೋಗಿದೆ ಈ ಒಂದು ಭಾಗದಲ್ಲಿ, ಕಾವೇರಿ 5th ಸ್ಟೇಜ್ನ ಸಂಬಂಧಪಟ್ಟಂಥ ಪೈಪ್ಲೈನ್ ಏನು ಹಾದು ಹೋಗಿದೆ ಆ ಒಂದು ಭಾಗದಲ್ಲೇ ಎಲಿವೇಟೆಡ್ ಫ್ಲೈಓವರ್ ಆಗುತ್ತೆ ಅನ್ನುವಂಥದ್ದು. ಹಾಗೇನು ರಸ್ತೆಯ ಅಗಲೀಕರಣ ಆಗಿರಲಿ, ಸಂಬಂಧಪಟ್ಟಂಥ ಏನು ಅದಕ್ಕೆ ಬೇಕಾದಂಥ ಭೂಸ್ವಾಧೀನ ಪ್ರಕ್ರಿಯೆಗಳಿದೆ ಅದೆಲ್ಲವನ್ನು ಕೂಡ ಸರ್ಕಾರಕ್ಕೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಎಲ್ಲೂ ಕೂಡ ಖಾಸಗಿ ಮಾಲೀಕತ್ವದ ಬಹುತೇಕ ಜಾಗಗಳೆಲ್ಲೂ ಕೂಡ ಕಂಡು ಬರಲ್ಲ. ಸಣ್ಣ ಪುಟ್ಟ ಗುಂಟೆಗಳ ಲೆಕ್ಕದಲ್ಲಿ ಜಾಗಗಳು ಸಿಕ್ಕಿರೋದನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲದ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ BBMPಯ ನೇತೃತ್ವದಲ್ಲಿ 4 ಲೈನ್ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗ್ತಾ ಇರುವಂಥದ್ದು. ಸುಮಾರು 1 ವರ್ಷದ ಅವಧಿಯನ್ನು ಇಟ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಇದಕ್ಕೆ ಬೇಕಂತಹ ಒಂದು ವಿಸ್ತೃತ ಯೋಜನಾ ವರದಿಯನ್ನು ಪಾಲಿಕೆ ಆಡಳಿತ ವರ್ಗ ಮಾಡ್ತಾ ಇದೆ. ಕ್ಯಾಮ್ರಾಮನ್ ನದಾಫ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.